ಪುರಿನ ಮಾಡಲಿಕ್ಕೆ ಅಕ್ಕಿಯಿಂದ ಮೊದಲನೇದಾಗಿ ಬೇಕಾಗಿರೋದು ಅಕ್ಕಿ ಸ್ವಲ್ಪ ಹಳೆವಾಗಿರಬೇಕು ಗೈಸ್. ಹಾಗೆಯೇ ಒಂದು ಬಾಣಲೆ ಬೇಕು. ಗೈಸ್ ವೆಲ್ಕಮ್ ಬ್ಯಾಕ್ ಟು TN ಬೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್ ಇವತ್ತಿನ ಒಂದು ಬ್ಲಾಗ್ನಲ್ಲಿ ನಾನು ಬೆಳಗ್ಗೆನೇ ಎದ್ದಾಗ ಒಂದು ವಿಡಿಯೋನ ನೋಡಿದೆ ಯೂಟ್ಯೂಬ್ನಲ್ಲಿ. ಏನಪ್ಪ ಅಂತಂದರೆ ಅದು ವಾಚ್ ಪೇಜಲ್ಲಿ ಬಂದಿತ್ತು. ಮೊದಲನೇ ಪೇಜಲ್ಲಿ ಮಂಡಕ್ಕಿ ಮಾಡೋದು ಯಾವ ಥರ ಅಂತ ವಿಷಯ. ಗೈಸ್ ನೋಡಿದಷ್ಟು ಸಖತ್ ಇಂಟ್ರೆಸ್ಟಿಂಗ್ ಆಗ್ಬಿಡ್ತು ನನಗೆ ಅಂತಲೂ. ನಾನು ಒಂದ್ಸರಿ ಟ್ರೈ ಮಾಡಲೇಬೇಕಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಮಾಡಲೇ ಇದ್ದೀನಿ, ಹಾಗಾಗಿ ಇವತ್ತು ಟ್ರೈ ಮಾಡಲೇಬೇಕು ಗೈಸ್. ನೋಡೋಣ ಬನ್ನಿ ಯಾವ ಥರ ಮಂಡಕ್ಕಿ ನಮ್ದು ಹೆಂಗೆ ಬರುತ್ತೆ, ಅವ್ರಿಗೆ ಬಂದಂಗೆ ನಮ್ಮದು ಬರುತ್ತೆ ಇಲ್ವ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರನ್ನೂ ಕೂಡ ಮಧ್ಯದಲ್ಲಿ ಆಗಲ್ಲ ಅದು ಇದು ಅಂತ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡಿ ಲಾಸ್ಟ್ವರೆಗೂ ಸೈಕಾಗಿರುತ್ತೆ, ಸೂಪರಾಗಿರುತ್ತೆ ಗೈಸ್ ಈ ಬ್ಲಾಗು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕೆಲಸ ಮಾಡು, ತಗೋ ಇದರಲ್ಲಿ ಉಂಗುರ ಮಾಡಿಸ್ಕೋ, ಒಳ್ಳೇದಾಗತ್ತೆ ಗೈಸ್. ಬನ್ನಿ ಮೊದಲನೇದಾಗಿ ನಾವು ಮಾಡ್ಕೊಬೇಕಾಗಿರೋದು ನೋಡಿ, ಗ್ಯಾಸ್ ಇಲ್ಲಿ ರೆಡಿ ಇದೆ. ಗ್ಯಾಸ್ ಮೇಲೆ ಕಾಫಿ ತಪ್ಪಲಿ ಇದೆ, ಅದನ್ನು ತೆಗೆದುಬಿಟ್ಟು ನಾವು ಮಾಡೋಣ. ಮೊದಲನೇದು ಈ ಒಂದು ಮಾಡಲಿಕ್ಕೆ ಬೇಕಾಗಿರೋದು ಮಂಡಕ್ಕಿನ ಅಕ್ಕಿಯಿಂದ ಮಂಡಕ್ಕಿ. ಮಂಡಕ್ಕಿ ಅಂದರೆ ನಿಮಗೆ ಕೆಲವರು ಅರ್ಥ ಪುರಿ ಗೈಸ್. ಪುರಿನ ಮಾಡಲಿಕ್ಕೆ ಬೇಕಾಗಿರೋದು ಅಂದರೆ ಇದು ಉತ್ತರ ಕರ್ನಾಟಕ ಭಾಷೆ ವಿಡಿಯೋದಲ್ಲಿ ಮಂಡಕ್ಕಿ ಅಂತಿದ್ರು, ನಾನು ಹಂಗೆ ಬಂದ್ಬಿಡ್ತು ಬೈ ಮಿಸ್ ಆಗಿ. ಓಕೆ ಗೈಸ್, ಮಂಡಕ್ಕಿ ಪುರಿನ ಮಾಡಲಿಕ್ಕೆ ಅಕ್ಕಿಯಿಂದ ಮೊದಲನೇದಾಗಿ ಬೇಕಾಗಿರೋದು ಅಕ್ಕಿ ಸ್ವಲ್ಪ ಹಳೆವಾಗಿರಬೇಕು ಗೈಸ್. ಹಾಗೆಯೇ ಒಂದು ಬಾಣಲೆ ಬೇಕು. ಫಸ್ಟ್ನೇದಾಗಿ ನೋಡಿ ಗೈಸ್, ಗೈಸ್ ಅಡುಗೆ ಮಾಡೋದನ್ನ ವ್ಲಾಗ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ, ಇನ್ನೂ ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಸದ್ಯಕ್ಕೆ. ಗೈಸ್ ನೋಡಿ, ಬಾಣಲಿನ ನಾನೀಗ ತಗೊಂಡಿದ್ದೀನಿ. ಓಕೆ ಗೈಸ್, ಈಗ ನಮಗೆ ಬೇಕಾಗಿರೋದು ಅಕ್ಕಿ ಬಂದುಬಿಟ್ಟು ಇಲ್ಲ ಇದೆ, ತಗೊಳ್ಳೋಣ ಬನ್ನಿ ಗೈಸ್. ನಾನು ಬಂದ್ಬಿಟ್ಟು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವ, ಹಾಗಾಗಿ ಸ್ವಲ್ಪ ಕಡಿಮೆ ಇರಲಿ ಅಂತ ಬರೀ ಇಷ್ಟು ತಗೊಂಡಿದ್ದೀನಿ. ಬರೀ ಇಷ್ಟೇ ನಾವು ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ ಅನ್ನೋದ್ರ ಮೇಲೆ ನಾವು ಇನ್ನೊಂದು ದಿವಸ ಮಾಡಿದರೆ ಆಗುತ್ತೆ. ಹಳೆ ಅಕ್ಕಿ ಇರಲಿಲ್ಲ, ಸದ್ಯಕ್ಕೆ ಇದೇ ಅಕ್ಕಿ ಇದ್ದಿದ್ದು, ಇದನ್ನೇ ತಗೊಂಡಿದ್ದೀನಿ ಗೈಸ್. ಇವಾಗ ಸ್ವಲ್ಪ ನಾವು ಇದಕ್ಕೆ ವಾಟ್ರ್ ಹಾಕಬೇಕು, ನೀರು ಗೈಸ್. ಎಲ್ಲ ಅಕ್ಕಿಲೂ ಆಗುತ್ತೋ ಇಲ್ವೋ ಅದು ಕೂಡ ನನಗೆ ಗೊತ್ತಿಲ್ಲ, ಅಲ್ಲೊಂದು ತೋರಿಸಿದ್ದಾರೆ ಅದರಲ್ಲಿ ಮಾಡ್ತಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ವಾಟ್ರ್ ಹಾಕಿ ಕಲಿಸ್ಕೊಬೇಕು ಗೈಸ್. ಸಾಕು, ಲೈಟಾಗಿ ಕಲಿಸ್ಕೊಬೇಕು ಗೈಸ್. ಇದು ಸ್ವಲ್ಪ ನೀರು ಹಾಕಿ ಒಂದು ಲೈಟಾಗಿ ಕಲಿಸ್ಕೊಬೇಕು. ಟ್ರೈ ಮಾಡ್ತಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಮಾಡ್ತಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಟ್ರೈ ಮಾಡಬೇಕು ಗೈಸ್. ಮತ್ತು ಆಮೇಲೆ ಓಕೆ ಗೈಸ್, ನಾವೀಗ ಅಕ್ಕಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಮತ್ತು ಬಾಣಲೆ ಕೂಡ ರೆಡಿ ಆಗಿದೆ. ಏನೇ ಬೇಕಿ ಕಡ್ಡಿ ಇದೆ, ಗ್ಯಾಸ್ ಇದೆ, ಇಷ್ಟೇ ಗೈಸ್. ಇದಕ್ಕೆ ಈ ಒಂದು ಮಂಡಕ್ಕಿನ ಮಾಡಲಿಕ್ಕೆ ಬೇಕಾಗಿರೋದು ಗೈಸ್. ಮೇನ್ಲಿ ಮೊದಲು ಇದು ಇರಬೇಕು, ಎಣ್ಣೆ ಪಣ್ಣೆ ಏನೋ ಇರಬಾರ್ದು. ಓಕೆ ಗೈಸ್, ಇವಾಗ ಬನ್ನಿ ಗ್ಯಾಸ್ ಕಚ್ಚೋಣ ಬನ್ನಿ ಗೈಸ್. ಈಗ ಗೈಸ್ ನಾವು ಗ್ಯಾಸ್ ಕಚ್ಚಿ ಬಾಣಲಿನ ಈಗ ಒಲೆ ಮೇಲೆ ಇಟ್ಟಿದ್ದೀವಿ ಗೈಸ್. ಈಗ ಬಾಣಲಿ ಚೆನ್ನಾಗಿ ಕಾಯಬೇಕು. ಬಾಣಲಿ ಚೆನ್ನಾಗಿ ಕಾಯ್ದ ಮೇಲೆ ನಾವು ಬಂದುಬಿಟ್ಟು ಅಕ್ಕಿನ ಬಾಣಲಿ ಒಳಗೆ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಕಡಿಮೆ ಇದರಲ್ಲಿರಬೇಕು ಇದು ಫ್ರೈ ಮಾಡೋ ಸರಿಗೆ. ಓಕೆ ಗೈಸ್, ಸ್ಲೋಲಿ ಇಟ್ಕೊಂಡು ಫ್ರೈ ಮಾಡಬೇಕು ಗೈಸ್. ಈಗ ಬಾಣಲಿ ಸ್ವಲ್ಪ ಕಾವುತ್ತಿದೆ ಅನ್ಕೊತೀನಿ ಗೈಸ್. ಇವಾಗ ಇದನ್ನ ಹಾಕೋಣ ಗೈಸ್. ಅವ್ರು ಬಂದಂಗೆ ನಮ್ಗೆ ಬರುತ್ತೆ ಇಲ್ವ ಅಂತ ಭಾಳ ಕನ್ಫ್ಯೂಸ್ ಆಗ್ತಾಯಿದೆ. ಒಂದು ಕೈಲಿ ಫೋನ್ ಇಟ್ಕೊಂಡು ಒಂದು ಕೈಲಿ ಹಾಕೋಕ್ಕೆ ಭಾಳ ಕಷ್ಟ ಗೈಸ್. ಇವಾಗ ಒಂದು ಸೌಟ್ ಬೇಕೀಗ.
ಮಮ್ಮಿ ಗೊತ್ತಾದರೆ ಏನು ಮಾಡ್ತಾರೆ ಅನ್ಕೋತಾನೆ ಗೊತ್ತಿಲ್ಲ. ಮೊದಲೇ ಇದ್ದಾನಂತ ಒಂದು ಸಿಂಪಲ್ ಟ್ರೈ. ಜೀವ ತಲೆ ಹಿಡಿಯೋಕೆ ಬಿಡಬಾರ್ದು, ತಲೆ ಹಿಡಿಯೋಕೆ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಬೇಕು ನಾವು. ರಫಾಗಿ ಹೊಡಿತಾ ಹಾಕ್ತಾರೆ, ಅಲ್ಲಿವರೆಗೂ ಕೂಡ ನಾವು ಫ್ರೈ ಮಾಡ್ತಾನೆ ಇರಬೇಕು. ಗೈಸ್ ನೋಡಿ, ಇಲ್ಲಿ ವೈಟ್ ಆಗ್ತಾ ಬರ್ತಾ ಇದೆ, ಸ್ವಲ್ಪನೇ ಇದು ವೈಟ್ ಆಗಬೇಕಂತೆ. ಅಲ್ಲಿವರೆಗೂ ಮಾಡ್ತಾ ಇರುವಾಗ ಈ ಥರ ಮಾತಿರೋದು. ಗೈಸ್ 1 ನಿಮಿಷ ಆ ಕಡೆ ಲೈಟ್ನ ಆಫ್ ಮಾಡ್ಕೊಂಡು ಬಂದುಬಿಡೋಣ. ಪಟ್ಟನೆ ಡೋರು ಹಾಕಿದೆ. ಓಕೆ ಗೈಸ್, ಬನ್ನಿರಿ. ಹಾಂ ಗೈಸ್, ಅದು ಸ್ವಲ್ಪ ರಫ್ ಆಗ್ತದೆ. ಗೈಸ್ ಈಗ ಚಟ ಆಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನಾನು ಸ್ವಲ್ಪ ಹೊತ್ತು ಎಲ್ಲರೂ ನೋಡಿದರೆ ಬೈತಾರೆ ಖಂಡಿತವಾಗಿ. ಈ ಥರ ಮಾಡೋದು ನೋಡಿದರೆ ಅಮ್ಮ ಪಕ್ಕ ಬೈತಾರೆ. ದಟ್ಸ್ ಓಕೆ ಗೈಸ್. ನೋಡೋಣ ಏನಾದ್ರು ನೆಕ್ಸ್ಟ್ ಮಂಡಕ್ಕಿ ಟೈಪು ಹಾಗೆ ಓಕೆ ಅಂತನೂ ಚಿಕ್ಕ ಮಂಡಕ್ಕಿ ಆಗಿರೋ ಗೈಸ್. ಓಕೆ, ಈಗ ನಾನು ತೆಗಿಯೋ ಟೈಮ್ ಬಂತು. ಚಿಕ್ಕ ನೋಡಿ ಗೈಸ್, ಚಿಕ್ಕ ಮಂಡಕ್ಕಿ. ಆದರೆ ಈಗ ಇನ್ನೂ ತಿನ್ನಲಿಕ್ಕೆ ಯೋಗ್ಯ ಅಲ್ಲ. ಇನ್ನು ಯಾವಾಗ ತಿನ್ನೋದಂತ ಹೇಳ್ತೀನಿ ಇರಲಿ. ಎಕ್ಸ್ಪೆರಿಮೆಂಟ್ ಅರ್ಧ ಸಕ್ಸಸ್ ಆಗಿದೆ ಗೈಸ್. ಇನ್ನು ನೆಕ್ಸ್ಟು ಪ್ರೋಸೆಸ್ ಇದೆಲ್ಲ, ಅದು ಮೇನ್ ಪ್ರೋಸೆಸ್ಸು. ಬನ್ನಿ ಗೈಸ್, ಇವಾಗ ಇದನ್ನ ಹಿಡ್ಕೊಳ್ಬೇಕು. ಗೈಸ್ ಒಂದು ಮಸಿ ಬಟ್ಟೆ ಬೇಕಲ್ಲ. ಗೈಸ್ ನಮ್ಮ ಪುರಿ ಸ್ವಲ್ಪ ರೆಡಿ ಆಗ್ತಾಯಿದೆ ಗೈಸ್. ನೋಡಿ, ಈ ಥರ ಇದ್ದಿದ್ದಕ್ಕಿ ಈ ಥರ ಬೇಯಿಸಿದ್ದೀನಿ ಈಗ ಗೈಸ್. 1 ನಿಮಿಷ ಇದಕ್ಕೆ ಡಂಪ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ನೋಡಿ, ಡಂಪಿಂಗ್ ಪ್ರೋಸೆಸ್ ಮುಗಿದಿದೆ. ಇದಕ್ಕೆ ಡಂಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬಂಡೆನ ಹೆಂಗಿತ್ತು ಹಂಗೆ ವಾಪಸ್ ಇಟ್ಟಿದ್ದೀನಿ ಗೈಸ್. ಇವಾಗ ಉಪ್ಪು ಬೇಕು. ಉಪ್ಪು ಗೈಸ್, ಉಪ್ಪು ಇಲ್ಲ ಇದೆ ಗೈಸ್. ಉಪ್ಪು ಸ್ವಲ್ಪ ಜಾಸ್ತಿ ಬೇಕಿತ್ತು, ಕಡಿಮೆ ಇದೆ ಗೈಸ್. ಹಾಕೋಣ ಉಪ್ಪು ಸ್ವಲ್ಪ ಜಾಸ್ತಿ ಬೇಕು ಗೈಸ್. ಯಾರು ಮಾಡಿದ್ರೆ ತಿಳಿಸ್ಕೊಬಿಟ್ರಿ, ಉಪ್ಪು ಸ್ವಲ್ಪ ಜಾಸ್ತಿ ಬೇಕಿದೆ ಗೈಸ್. ಉಪ್ಪೇನು ಕರಗೋದಿಲ್ಲ, ಉಪ್ಪು ಹಂಗೆ ಇರುತ್ತೆ, ಬೇಕಾದ್ರೆ ನೀವು ಮತ್ತೆ ಯೂಸ್ ಮಾಡ್ಕೊಬೋದು ಗೈಸ್. ಈ ಉಪ್ಪು ಸ್ವಲ್ಪ ಕಾಯ್ದ ಮೇಲೆ ನಾವು ದಿನ ಈ ಉಪ್ಪೊಳಗೆ ಹಾಕಿದರೆ ನಮ್ಮ ಮಂಡಕ್ಕಿ ರೆಡಿ ಆಗ್ತಾ ಹೋಗುತ್ತೆ ಗೈಸ್. ಸ್ವಲ್ಪನೇ ಉಪ್ಪು ಕಡಿಮೆ ಆಯಿತು ನಂದು ಈಗ. ಮೊದಲೇ ನೋಡ್ಕೋಬೇಕಿತ್ತು, ಅಕ್ಕಿ ಕಡಿಮೆ ಹಾಕೋಬೇಕಿತ್ತು ಇನ್ನೂ. ಓಕೆ ಗೈಸ್, ಉಪ್ಪು ಸ್ವಲ್ಪ ಕಾಯ್ತು ಅನಿಸುತ್ತೆ, ಇನ್ನೂ ಕರೆಕ್ಟಾಗಿ ಗೊತ್ತಾಗಿಲ್ಲ ಅದು ಗೈಸ್. ನೋಡಿ, ಮಂಡಕ್ಕಿ ಈಗ ರೆಡಿ ಆಗ್ತವೆ ಗೈಸ್. ಇನ್ನೂ ಮಂಡಕ್ಕಿ ಹಾಕಿಲ್ಲ ನಾನು ಗೈಸ್. ಈಗ ಊರಿನ ಜಾಸ್ತಿ ಕೊಡೋ ಟೈಮು. ಓಕೆ ಗೈಸ್. ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಉಪ್ಪು ಓಕೆ ಗೈಸ್, ಉಪ್ಪು ಕಾಯ್ದಿರೋದು ನನಗಿಲ್ಲಿ ಗೊತ್ತಾಗ್ತಾ ಇದೆ. ಈಗ ಲಾಸ್ಟ್ ಪ್ರೋಸೆಸ್, ಈ ಅಕ್ಕಿ ಚಿಕ್ಕ ಮಂಡಕ್ಕಿಗಳನ್ನ ಈಗ ದೊಡ್ಡ ಮಂಡಕ್ಕಿ ಮಾಡೋ ಟೈಮ್. ಹಿಂಗೆ ಹಾಕ್ಬೇಕು. ಹಾಕಿ ಒಂದೊಂದಕ್ಕೆ ಚಟ್ ಅಂತ ಹೊಡಿತಾವೆ. ಆಗುತ್ತಾ ಇದೆ ಡೌಟಿದೆ. ಮನೇಲಿ ಬೇರೆ ಯಾರು ಇಲ್ಲ, ಹಂಗೆ ಮಾಡ್ತಿದ್ದೀನಿ. ಉಪ್ಪಿಸ್ಕೊಬೇಕಂತ ಈಗ ಯಾರು ಬಂದರೆ ಅಷ್ಟೊತ್ತಿಗೆ ಮಾಡಿಬಿಡ್ಬೇಕು. ಈಗ ನಮ್ಮದು ವೆಯ್ಟ್ ಮಾಡೋ ಟೈಮ್ ಗೈಸ್. ಉಪ್ಪು ನೋಡಿದ್ರೆ ಈ ಥರ ಇರೋದು
ಬಟ್ ನಮ್ಮ ಮಂಡಕ್ಕಿ ಅಂತೂ ಒಂದು ಆಗ್ತಾಯಿಲ್ಲ. ಗೈಸ್ ಓಕೆ, ಇದು ಮಂಡಕ್ಕಿ ಆಗಲಿಲ್ಲ, ಮಂಡಕ್ಕಿ ಆಗಿದೆ. ಓಕೆ, ಇದು ನಮ್ಮ ಎಕ್ಸ್ಪೆರಿಮೆಂಟ್ ಫೇಲ್ ಗೈಸ್. ಇಲ್ಲೆಲ್ಲ ಸೀದಾ ಮಂಡಕ್ಕಿ ಆಗ್ತಾಯಿಲ್ಲ ಇವು. ಓಕೆ, ನಿಮಗೆ ಇದನ್ನೆಲ್ಲ ರೆಡಿ ಮಾಡಿ ಸಿಗ್ತೀನಿ ಗೈಸ್. ಬೈ ಬೈ ಗೈಸ್. ಫೈನಲಿ ನಾನು ಮಾಡಿರೋ ಮಂಡಕ್ಕಿ ತಿನ್ನೋ ಟೈಮು ನೋಡ್ರಿ ಇಲ್ಲಿ ಯಾವ ಥರ ಬಂದಿದೆ ಅಂತ. ಇದು ಪುರಿ ಆಗಿಲ್ಲ, ಇದು ಮಂಡಕ್ಕಿ ಆಗಿಲ್ಲ, ಹುರ್ದಕ್ಕಿ ಆಗ್ಬಿಟ್ಟೈತೆ, ಹಾಗೆ ಉಪ್ಪಕ್ಕಿ ಕೂಡ. ಗೈಸ್ ಆದರೂ ಇದು ತಿನ್ನೋಲ್ಲ ಒಂಥರ ಮಜಾ ಸಿಗ್ತಾಯಿದೆ. ಆದರೆ ತಿನ್ನೋದ್ರಲ್ಲಿ ಒಂಥರ ಮಜಾ ಐತೆ ಗೈಸ್. ಸ್ವಲ್ಪ ಕಾಫಿ ಹಾಕೊ ಬಂದ್ಬಿಟ್ಟು ಕಾಫಿ ಜೊತೆ ತಿನ್ನೋದು ಚೆನ್ನಾಗಿರುತ್ತೆ.